ಚಪಾತಿಗೆ ಅಥವಾ ರೊಟ್ಟಿಗೆ ಬೆಂಡೆಕಾಯಿ ಪಲ್ಯ ಒಂದ್ಸಲ ಈ ತರ ಮಾಡ್ಕೊಂಡು ನೋಡಿ, ಸಖತ್ತಾಗಿರುತ್ತೆ. ಇದನ್ನ ಅಕ್ಷಯಕಲ್ಪ ಆರ್ಗಾನಿಕ್ ಫಾರ್ಮ್ಸ್ ಇಂದ ತರಿಸಿದ್ದೆ. ಪ್ಯಾಕಿಂಗು ಮುತ್ಕುದೆಲೆಯಲ್ಲಿ ಮಾಡೋದ್ರಿಂದ ಸಿಕ್ಕಾಬಡೆ ಫ್ರೆಶ್ ಆಗಿರುತ್ತೆ. ಆಮೇಲೆ ಬೆಂಡೆಕಾಯಿನ ಹೆಚ್ಕೊಂಡು ಅದಕ್ಕೆ ಉಪ್ಪು, ಸ್ವಲ್ಪ ಅರಿಶಿನದ ಪುಡಿ, ಚಿಲ್ಲಿ ಪೌಡರ್, ಲೆಮನ್ ಮತ್ತೆ ಕಡಲೆ ಹಿಟ್ಟು ಹಾಕ್ಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಈ ಕಡೆ 3 ಸ್ಪೂನ್ ಮೊಸರಿಗೆ ಅರಿಶಿನದ ಪುಡಿ, ಧನಿಯಾ ಪೌಡರು, ಜೀರಾ ಪೌಡರು, ಗರಂ ಮಸಾಲ, ಚಿಲ್ಲಿ ಪೌಡರು, ಪೆಪ್ಪರ್ ಪೌಡರ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಪಾನಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಮುಂಚೆನೆ ನೀವು ಬೆಂಡೆಕಾಯಿನ ಹೆಚ್ಚಿಟ್ಟಿರ್ತೀರಲ್ಲ ಅದನ್ನ ನೀಟಾಗಿ 5 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಯ್ತು. ಅದೇ ಪಾನಿ ಎಣ್ಣೆ ಸ್ವಲ್ಪ ಈರುಳ್ಳಿ, ಕರಿಬೇವು ಸೊಪ್ಪು, 4 ಚಿಲ್ಲಿ ಮತ್ತೆ ಟೊಮೊಟೊನ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಬಿಡ್ತಿದೆ ಅಂತ ಆದ್ಮೇಲೆ ಮೊಸರು ಮಸಾಲ ಇರುತ್ತಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿರೋದು ಅದಕ್ಕೆ ಹಾಕಿ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು ನೀರು ಹಾಕಿ 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಡಿ. ನೋಡಿ ಇಷ್ಟೇ. ಲಾಸ್ಟಿಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಖತ್ತಾಗಿರೋ ಒಂದು ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ.